ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ವ್ಯಕ್ತಿತ್ವ ವಿಕಸನಕ್ಕೆ ಪ್ರಮುಖವಾಗಿ ಬೇಕಾಗಿರೋ ಒಂದು ಕಥೆನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಾರಂಭಿಸುವ ಮೊದಲೇ ಗೆಲ್ಲುತ್ತೀರಿ ಅನ್ನೋವಂಥದ್ದು ಈ ಕಥೆಯ ವಿಷಯ. ಮಹಾಭಾರತದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾನೆ, ಗೆಲುವಿಗೆ ಬೇಕಾಗಿದ್ದು ಎಲ್ಲವೂ ಇದ್ದರೂ ಯಾರು ಸೋಲ್ತಾರೆ ಅಂತ. ಅದಕ್ಕೆ ಶ್ರೀಕೃಷ್ಣ ಸಂಶಯಾತ್ಮ ವಿನಶ್ಯತಿ ಎಂದು ಉತ್ತರಿಸ್ತಾನೆ. ಅಂದರೆ ತನ್ನ ಮೇಲೆ ನಂಬಿಕೆ ಇಲ್ಲದವನು ಜೀವನದಲ್ಲಿ ಸೋಲ್ತಾನೆ. ಆತ್ಮವಿಶ್ವಾಸದ ಕೊರತೆ ಅತಿರಥ ಮಹಾರಥರಂತಹ ನೌಕೆಯನ್ನು ಕೂಡ ಮುಳುಗಿಸಿದೆ. ಆತ್ಮವಿಶ್ವಾಸ ಇರುವವನ ಬಳಿ ಸಂಪನ್ಮೂಲ ಇರಲಿ ಬಿಡಲಿ, ಮುಂದಿನ ದಾರಿ ಕಾಣಲಿ ಬಿಡಲಿ, ಒಂದು ದಿನ ಅವನು ಗೆದ್ದೇ ಗೆಲ್ಲುವನು. ಆತ್ಮವಿಶ್ವಾಸದ ಅಭಾವ ಸ್ವಯಂ ಅನುಮಾನಕ್ಕೆ ಕಾರಣವಾಗುತ್ತದೆ. ತನ್ನನ್ನು ತಾನು ಕೀಳಾಗಿ ಮತ್ತು ಟೀಕೆಗೆ ಸೂಕ್ಷ್ಮವಾಗಿ ಭಾವಿಸುವಂತೆ ಮಾಡುತ್ತದೆ. ಅನಗತ್ಯ ಸಂದೇಹಗಳು ಕೆಳಕ್ಕೆ ಇಳಿಯುತ್ತವೆ, ಅಂತಿಮವಾಗಿ ವೈಫಲ್ಯಗಳಿಗೂ ದಾರಿ ಮಾಡುತ್ತೆ. ಇಲ್ಲಿ ಸಿಕ್ಕಿರೋಂತಹ ಹೇಳಿದಂತಹ ಮಾತನ್ನು ಉಲ್ಲೇಖಿಸಬಹುದಾಗಿದ್ರೆ, ನಿಮ್ಮಲ್ಲಿ ವಿಶ್ವಾಸವಿಲ್ಲದಿದ್ದರೆ ನೀವು ಜೀವನದಲ್ಲಿ ಯಾವುದೇ ರೀತಿ ಗೆಲ್ಲುವಿಕೆ ಸಾಧ್ಯ ಇಲ್ಲ. ಒಂದು ಆತ್ಮವಿಶ್ವಾಸದಿಂದ ನೀವು ಪ್ರಾರಂಭಿಸುವ ಮೊದಲೇ ಗೆಲ್ತೀರಿ. ಆತ್ಮವಿಶ್ವಾಸ ಅಂತ ಅಂದರೆ ತನ್ನಲ್ಲಿ ನಂಬಿಕೆಯನ್ನು ಹೊಂದಿರುವಂಥದ್ದು. ಇದು ಕೌಶಲ್ಯ ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಬೆಳೆಸಿಕೊಳ್ಳುವಂತಹ ಮನೋಭಾವ. ಆತ್ಮವಿಶ್ವಾಸ ಅನ್ನೋಂಥದ್ದು ನಮ್ಮೊಳಗೇ ಇದೆ. ಗ್ರಹಗತಿಗಳ ಮೇಲೆ ಕೈಯಲ್ಲಿ ಧರಿಸಿರುವ ಉಂಗುರದ ಅರಳಿನ ಮೇಲೆ ನಮಗೆ ವಿಶ್ವಾಸ ಇದೆ. ಆದರೆ ದೇವರ ಶ್ರೇಷ್ಠ ಸೃಷ್ಟಿಯಾದ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತಂದರೆ ವಿಚಿತ್ರ ಅನ್ಸೋದಿಲ್ವಾ? ಸುವಾಸನೆ ತನ್ನ ನಾಭಿಯಲ್ಲಿದೆ ಅಂತ ಗೊತ್ತಾಗದೆ ಕಸ್ತೂರಿ ಮೃಗ ಸುವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಕಾಡನ್ನೆಲ್ಲ ಸುತ್ತುತ್ತಂತೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ನಮ್ಮಲ್ಲೇ ಇಟ್ಟಿರುವಂತಹ ಒಂದು ಜೀವನದ ಗೆಲುವನ್ನು, ಆತ್ಮವಿಶ್ವಾಸವನ್ನು ಅರಿತುಕೊಳ್ಳದೆ ಎಲ್ಲಿದೆ, ಯಾರಲ್ಲಿದೆ ಅನ್ನೋದನ್ನು ಹುಡುಕ್ತಾ ಹೋಗ್ತೀವಿ. ಆ ರೀತಿಯ ಕೆಲಸವನ್ನು ನಾವು ಮಾಡ್ತಾ ಹೋಗಬಾರ್ದು. ನಂಬಿಕೆಯನ್ನು ಇಡಬೇಕು. ಆತ್ಮವಿಶ್ವಾಸ ಆಂತರಿಕವಾಗಿ ಬಳಸಿಕೊಳ್ಳುವಂತಹ ಒಂದು ವಿಷಯ. ಇದು ಜೀವನದಲ್ಲಿ ಗೆಲ್ಲುವ ಗುರಿಗಳನ್ನು ಹೊಂದಿಸಲು ಸಹಾಯ ಮಾಡುತ್ತೆ. ಕಷ್ಟಕರ ಸಂದರ್ಭಗಳನ್ನು ಸುಲಭವಾಗಿ ನಿಭಾಯಿಸಬಹುದು ಆತ್ಮವಿಶ್ವಾಸ ಇದ್ದರೆ. ನಿಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸ ಹೊಂದಿರುವಾಗ ಹೆಚ್ಚು ಪ್ರೇರಿತ ಮತ್ತು ಚೈತನ್ಯಶೀಲರಾಗ್ತಾ ಹೋಗ್ತೇವೆ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಡಬೇಕು. ನಿಮ್ಮ ಸಾಮರ್ಥ್ಯಗಳ ಮೇಲೆ ವಿಶ್ವಾಸವನ್ನು ಇಡಬೇಕು. ದಲೈ ಲಾಮ ಹೇಳ್ತಾರೆ ಕೆಲವೊಂದು ಕಡೆ, ಸ್ವಂತ ಸಾಮರ್ಥ್ಯದ ಅರಿವು ಮತ್ತು ಸಾಮರ್ಥ್ಯದಲ್ಲಿ ಆತ್ಮವಿಶ್ವಾಸದಿಂದ ಉತ್ತಮ ಜಗತ್ತನ್ನು ನಿರ್ಮಿಸಬಹುದು ಅಂತ. ಇಂತಹ ಸಾಧಕರ ನೆನಪುಗಳನ್ನೆಲ್ಲ ಮಾಡ್ಕೊಳ್ತಾ ನಾವು ನಮ್ಮ ಒಂದು ಜೀವನದ ವಿಶ್ವಾಸ ಚಕ್ರವನ್ನು ಮುಂದೋಡಿಸ್ತಾ ಹೋಗಬೇಕು. ಆತ್ಮವಿಶ್ವಾಸ ಅನ್ನೋವಂಥದ್ದು ಒಂದು ಮಾಂತ್ರಿಕ ಮಾತ್ರೆಯಲ್ಲ. ಹೆಚ್ಚು ಆತ್ಮವಿಶ್ವಾಸದ ವ್ಯಕ್ತಿಯಾಗಲು ಯಾವುದೇ ರಹಸ್ಯವಿಲ್ಲ. ಆದರೆ ಅದಕ್ಕೆ ಕಾರಣವಾಗುವ ಕೆಲವು ಅಂಶಗಳಿದ್ದಾವೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ, ಇಂದಿನ ಅನುಭವಗಳು ಆತ್ಮವಿಶ್ವಾಸದ ವರ್ಣಪಲ್ಲಟದಲ್ಲಿ ತಿರುಗಿಸುವ ಪ್ರಭಾವಶಾಲಿ ಸೂಚಕಗಳಾಗ್ತಾ ಹೋಗ್ತವೆ. ಇದಲ್ಲದೆ ವಿಶ್ವಾಸದ ಒಂದು ಚಕ್ರ ಇದೆ. ಅದು ಹೇಗಿದೆ ಅಂತ ಹೇಳಿದರೆ, ನಾವು ಏನನ್ನಾದರೂ ಹೆಚ್ಚು ಮಾಡಿದಷ್ಟು ಅದಕ್ಕಾಗಿ ನಾವು ಹೆಚ್ಚು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಹೋಗ್ತೇವೆ. ನಮ್ಮ ಆಂತರಿಕ ಆತ್ಮವಿಶ್ವಾಸವನ್ನು ಹೆಚ್ಚು ಪೋಷಿಸ್ತಾ ಹೋದಂಗಾಗುತ್ತೆ ಮತ್ತು ನಾವು ಅದರಲ್ಲಿ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದ್ತಾ ಹೋಗ್ಬೋದು. ಬೆಂಬಲವಿಲ್ಲದ ವಾತಾವರಣ ನಮ್ಮ ನಂಬಿಕೆ ಮೇಲೆ ಪರಿಣಾಮ ಬೀರುತ್ತೆ. ಆಗ ಅಡೆತಡೆಗಳು ಜೀವನದ ಒಂದು ಭಾಗ ಎಂದು ಜೀವನವನ್ನು ವಿನ್ಯಾಸಗೊಳಿಸ್ತಾ ಹೋಗ್ಬೋದು. ಯಶಸ್ಸಿಗೆ ಒಂದು ಪ್ರಮುಖ ಕೀಲಿಕೈ ಅಂತ ಹೇಳಿದರೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸಕ್ಕೆ ಕೀಲಿಕೈಯೇ ಸಿದ್ಧತೆ ಇರಬೇಕು. ಒಂದು ಪ್ರಯತ್ನಗಳಿರಬೇಕು. ಸವಾಲುಗಳನ್ನು ಎದುರಿಸಲಿಕ್ಕೆ ಸಿದ್ಧರಾಗಿರಬೇಕು. ವೈಫಲ್ಯದ ಬಗ್ಗೆ ಯೋಚಿಸದೆ ಕೆಚ್ಚೆದೆಯಿಂದ ಹೆಜ್ಜೆ ಹಾಕಬೇಕು. ಕಾಣದ ಗೆಲುವೊಂದು ಆಗ ನಮ್ಮನ್ನು ಹುಡುಕಿಕೊಂಡೇ ಬರುತ್ತೆ. ಸ್ವಯಂ ನಂಬಿಕೆ ಇಲ್ಲದ ಗಳಿಗೆ ಜೀವನ ಮುಂದೆ ಓಡುವುದಿಲ್ಲ, ಬದುಕು ಬದಲಾಗುವುದೇ ಇಲ್ಲ. ಓದಲ್ಲೆಲ್ಲ ಅನುಮಾನದ ಗೋಡೆಗಳು ಎದ್ದು ಮುಂದಡಿ ಹಿಡಿದಂತೆ ಮಾಡ್ತಾ ಹೋಗುತ್ತೆ. ಆತ್ಮವಿಶ್ವಾಸ ಇಲ್ಲದೆ ಹೋದರೆ ಬದುಕಿನ ಕಿಟಕಿಯ ಸಣ್ಣದೊಂದು ಬಿರುಕಿನಲ್ಲಿ ನುಗ್ಗಿದ ಕಿರಣವಾದರೂ ಸಾಕು, ಅದರ ಜಾಡನ್ನು ಹಿಡಿದು ಮುಂದೆ ಹೆಜ್ಜೆಯನ್ನು ಇಡಿ. ಅದರಿಂದ ಹಿಂದೆಂದೂ ಕಾಣದಂತಹ ಗೆಲುವನ್ನು ನಿಮ್ಮನ್ನು ಹಿಂಬಾಲಿಸುತ್ತೆ. ಆತ್ಮವಿಶ್ವಾಸಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿದ್ದರೆ ಇಡೀ ಜಗತ್ತು ನಿಮ್ಮ ವಿರುದ್ಧ ನಿಂತರೂ ಗೆಲ್ತೀರಿ. ಒಂದು ವೇಳೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇಲ್ಲದೇ ಇದ್ದರೆ ಇಡೀ ಜಗತ್ತು ನಿಮ್ಮೊಂದಿಗೆ ಇದ್ದರೂ ನೀವು ಗೆಲ್ಲರಾರಿರಿ. ಆತ್ಮವಿಶ್ವಾಸ ಹೊಂದಿ ಗೆಲುವಿನ ಸರದಾರರಾಗಿ ಅಂತ ಹೇಳ್ಬಿಟ್ಟು ಆಶಿಸೋದ್ರ ಮೂಲಕ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡಿಸ್ತೇನೆ. ಯಶಸ್ಸನ್ನುವಂಥದ್ದು ಗಂಡಲ್ಲಿ ಬೆಳೆಯುವಂತಹ ಸಾಮಾನ್ಯವೂ ಅಲ್ಲ. ಯಶಸ್ಸು ಆತ್ಮವಿಶ್ವಾಸವಿರುವ, ಸೃಜನಶೀಲ ವ್ಯಕ್ತಿತ್ವವುಳ್ಳ, ಶಿಸ್ತು ಬದ್ಧತೆಯುಳ್ಳ,
ಚುರುಕಿನ ಉತ್ಸಾಹಶಾಲಿ ವ್ಯಕ್ತಿತ್ವವುಳ್ಳ, ಸಮಯ ಪ್ರಜ್ಞೆಯುಳ್ಳ, ಉತ್ಸಾಹಶಾಲಿ ವ್ಯಕ್ತಿತ್ವದಲ್ಲಿ ಬೆಳೆಯುವಂತಹ ಒಂದು ಮಂದಾರ ಪುಷ್ಪ. ಅಂತಹ ಮಂದಾರ ಪುಷ್ಪ ನಾವಾಗಬೇಕು, ನೀವಾಗಬೇಕು ಅಂತ ಭಾವಿಸ್ತಾ ಈ ಒಂದು ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.